ನಾನು ಅವರ ವಿಡಿಯೋನ ನೋಡಿದೆ. ಹಾಂ ಸರ್. ಬಹುಶಃ ಅವರು ಸುಳ್ಳು ಹೇಳ್ತಾ ಇರಲಿಲ್ಲ ಬಹಳ ದಿನ. ಯಾಕಂದ್ರೆ ನಾನು ಅವ್ರ ಜೊತೆಯಲ್ಲಿದ್ದವನು. ನಾನು ಅವರು ಅಣ್ಣ ತಮ್ಮಂದಿರ ಸಂಬಂಧ ನಮಗೆ. ಹ್ಞೂ ಹ್ಞೂ ಅಂದ್ರೆ ಈ ತರ ಯಾಕೆ, ಯಾವ ಕಾರಣಕ್ಕೆ ಸುಳ್ಳು ಹೇಳಿದ್ರು ಅಂತ ನನಗೂ ಕೂಡ ಅನಿಸಿಲ್ಲ. ಹ್ಞೂ ಹ್ಞೂ ನಾನು ಹೇಳ್ತೇನೆ, ಇವತ್ತೇನಾದ್ರೂ ಪರಿಶಿಷ್ಟ ಜಾತಿ ವರ್ಗಗಳು ಬೀದಿಗೆ ಬಿದ್ದಿವೆ ಅಂದ್ರೆ ಹ್ಞೂ ಅದಕ್ಕೆ ಕಾರಣ ಕಾಂಗ್ರೆಸ್ ಪಾರ್ಟಿ. ಹ್ಞೂ ಇವತ್ತು ಅನ್ಯಾಯ ಆಗಿರ್ತಕ್ಕಂಥದ್ದು ಈ ಜನಾಂಗಗಳಿಗೆ ಕಾಂಗ್ರೆಸ್ ಇಂದ. ವಿಶೇಷವಾಗಿ ಏನು ಅಂತಂತಂದ್ರೆ, ನಾನು ನೋಡಿದ್ದು 24% ನಾವು ಇದ್ವಿ, ನಮ್ಮ ಶಕ್ತಿ ಅಷ್ಟಿತ್ತು. ಹ್ಞೂ ಇವ್ರು ಯಾಕೆ ಇಷ್ಟೊಂದು ಇದನ್ನು ಮಾಡಿದ್ರು ಅಂದ್ರೆ, ಈಗ ನಾನು ಹೇಳ್ತೇನೆ, 6-6-5 ಮಾಡಿದ್ಯಾರು? ಹ್ಞೂ ಕಾಂಗ್ರೆಸ್ ಅಲ್ವಾ? ಹ್ಞೂ ಕಣ್ಣು ಮುಂದೆ ಇರ್ತಕ್ಕಂಥ ಸತ್ಯವನ್ನ ತಿರ್ಚುವ ಕೆಲಸ ಇವರು ಮಾಡ್ತಿದಾರಲ್ಲ. ಇವೆಲ್ಲದಕ್ಕಿಂತ ಮಿಗಿಲಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನಿಂದಾನೇ ಇದೆಲ್ಲ ಆಗೋದು. ಅದೇ ಇದಕ್ಕೆ ಎಲ್ಲದಕ್ಕೂ ಇವತ್ತಿನ ಗೊಂದಲಗಳಿಗೆ ಕಾರಣ ಡಾಕ್ಟರ್ ಪರಮೇಶ್ವರ್ ಅವರು, ಪ್ರಿಯಾಂಕಾ ಅವರು ಮತ್ತೆ ಮಹದೇವಪ್ಪ ಮೂವರು ಜೊತೆಗೆ ನಮ್ಮ KH ಮುನಿಯಪ್ಪ ಅವರು, ತಿಮ್ಮಾಪುರ್ ಅವರು, ಇವರೆಲ್ಲ ಮಂತ್ರಿಗಳಿದ್ರಲ್ಲ, ತಂಗಡಿಗೆ ಅವರು. ಯಾಕೆ ಕುಳಿತು ಒಂದು ತೀರ್ಮಾನಕ್ಕೆ ಬರಲಿಲ್ಲ ಇವರೆಲ್ಲ?